ಹಲೋ ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಶಂಕರ್ ಕುಕ್ಕಿಂಗ್ ಚಾನಲಿಂದ ಇವತ್ತಿನ ರೆಸಿಪಿ ಏನು ಅಂದರೆ, ನಾವು ಬೋಟಿಲಿ ತುಂಬ ವಿಧವಾಗಿ ಮಾಡ್ತೀವಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನಿಲ್ಲಿ ಬೋಟಿ ಚಾಪ್ಸ್ ಮಾಡ್ತೀನಿ. ಬೋಟಿ ಚಾಪ್ಸ್ ಅಂದರೆ ನಾನಿಲ್ಲಿ ಮೊದಲು ಬೋಟಿ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ಚಿಕನ್ ಮಸಾಲ ಹಾಕಿ, ಮತ್ತು ಚಾಪ್ಸ್ ಅಂದರೆ ಸೋಯಾ ಚಾಪ್ಸ್ ಇರುತ್ತಲ್ಲ ಅದನ್ನು ಬೇಯಿಸ್ಕೊಂಡು ಮಿಕ್ಸ್ ಮಾಡೋದು. ಅದಕ್ಕೆ ಬೋಟಿ ಚಾಪ್ಸ್. ಬೋಟಿ ಸೋಯಾ ಚಾಪ್ಸ್ ಅನ್ನೋದಕ್ಕಿಂತ ಬೋಟಿ ಚಾಪ್ಸ್ ಅಂದರೆ ಚೆನ್ನಾಗಿರ್ತೀನಿ ಅಂತ ನಾನಿಲ್ಲಿ ಬೋಟಿ ಚಾಪ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ. ಅಲ್ಲಿವರೆಗೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಫಸ್ಟು ನಾನಿಲ್ಲಿ ಹಸಿ ಬೋಟಿ ತೊಗೊಂಡು ನೀಟಾಗಿ ತೊಳೆದಿದ್ದೀನಿ. ಇದನ್ನು ಒಂದು ಸತಿ ಬೇಯಿಸ್ಕೋಬೇಕಾಗುತ್ತೆ. ಅರ್ಧ ಬೇಯಿಸ್ಕೊಳ್ಳೋಕ್ಕೆ ಮಿನಿಮಮ್ ಒಂದು 10ರಿಂದ 20 ನಿಮಿಷ ಟೈಮ್ ಬೇಕಾಗುತ್ತೆ. 20 ನಿಮಿಷ ಬೋಟಿ ಬೇಯಿಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಇದು ಪ್ಲೇಟ್ ಮುಚ್ಚೋಣ, 10 ನಿಮಿಷ ಬಿಟ್ಟು ತೆಗಿಯೋಣ. ನೋಡಿ, ಇವಾಗ 10 ನಿಮಿಷ ಆಗಿದೆ. 10 ನಿಮಿಷ ಬಿಟ್ಟು ತೆಗೆದ್ರೆ ನಿಮಗೆ ಹಿಂಗಾಗಿರುತ್ತೆ. ಈಗ ಪ್ಲೇಟ್ ತೆಗ್ದು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಟೋಟಲ್ 20 ನಿಮಿಷ ಬೋಟಿ ಬೆಂದರೆ ಅರ್ಧ ಬೋಟಿ ಬೆಂದಿರ್ತೀನಿ. ನಾನು ಇಲ್ಲಿ ಚಿಕನ್ ಬೋಟಿ ತಗೊಂಡಿದ್ದೀನಿ. ನೀವು ಮಟನ್ ಬೋಟಿ ಆದರೆ ವಿಷಲ್ ಹೊಡ್ಸ್ಕೋಬೇಕಾಗುತ್ತೆ, 5 ವಿಷಲ್ ಹೊಡ್ಸ್ಕೋಬೇಕಾಗುತ್ತೆ. ಚಿಕನ್ ಬೋಟಿ ಆದರೆ ವಿಷಲ್ ಹೊಡ್ಸೋ ಅವಶ್ಯಕತೆ ಇಲ್ಲ. ಈ ಥರನೇ ನಾರ್ಮಲಾಗಿ ಬೇಯಿಸಿದ್ರೆ ಸಾಕು. ನೋಡಿ, ಇವಾಗ ಸ್ವಲ್ಪ ಕಟ್ ಮಾಡಿದೆ. ಇನ್ನೊಂದು 2 ನಿಮಿಷ ಬೇಯಬೇಕು ಅನಿಸ್ತು, ಅದಕ್ಕೆ ನನಗೆ ಒಂದು 5 ನಿಮಿಷ ಬೇಯಿಸಾಕ್ಬಿಟ್ಟಿದ್ದೀನಿ. ನೋಡಿ, ಟೋಟಲ್ ಇವಾಗ 18 ನಿಮಿಷ ಐತೆ. 18 ನಿಮಿಷ ಮೇಲೆ ನಿಮಗೆ ಬೋಟಿ ಪಕ್ಕ ಬೆಂದಿರುತ್ತೆ. ಈಗ ಯಾವ ಥರ ನೆಕ್ಸ್ಟ್ ಪ್ರೊಸೀಜರ್ ಏನಂತ ತೋರಿಸ್ಕೊಡ್ತೀನಿ. ಬಲ್ಲಿ ನೋಡಿ, ಈಗ ಫುಲ್ ಪಕ್ಕ ಬೆಂದಿದೆ. ಇವಾಗ ಇದನ್ನು ಬೋಟಿನ ನೀಟಾಗಿ ತೊಳೆಯೋಣ. ಆ ತೊಳೆಯೋ ಟೈಮಲ್ಲಿ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ನೀರು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಲೈಟಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ಉದ್ದ ಲಾಂಗ್ ಆಗಿರುತ್ತೆ, ಆದರೂ ನಿಮಗೆ ಎಲ್ಲ ಪಕ್ಕ ತೋರಿಸ್ಕೊಡ್ತೀನಿ ಪಿನ್ ಟು ಪಿನ್ನು. ಅದಕ್ಕೆ ನೋಡಿ, ನಾನು 1 ಕಪ್ಪು ಸೋಯಾ ಬೀನ್ ಹಾಕತ್ತಾಯಿದ್ದೀನಿ. ಅದನ್ನು ಎದ್ದು ಈ ಚಿಕನ್ ಮಸಾಲೆ ಎಲ್ಲ ಹಾಕಿದ್ರು ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ನೀವು ಸೋಯಾಬೀನ್ ಇರ್ತದೆ, ಅದು ಉಪ್ಪು ಖಾರ ಏನೂ ಇರಲ್ಲ, ಬರೀ ಸಪ್ಪೆ ಆಗಿರುತ್ತಲ್ಲ. ಅದಕ್ಕೆ ಹಿಂಗೆ ಮಾಡೋದ್ರಿಂದ ಅದು ಬೆಂದಾಗ ಒಳಗೆಲ್ಲ ಉಪ್ಪು ಚಿಕನ್ ಮಸಾಲೆ ಎಲ್ಲ ಒಳಗೆ ಅಬ್ಸರ್ವ್ ಮಾಡ್ಕೊಳುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಬೇಯಿಸ್ಕೊತೀನಿ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ, ಬರೀ ನೀರಲ್ಲೇ ಬೇಯಿಸ್ಕೊಳ್ಳೋದ್ರೆ ನೀರಲ್ಲೇ ಬೇಯಿಸ್ಕೊಳ್ಳಿ, ಇಲ್ಲ ಈ ಥರನೂ ಬೇಯಿಸ್ಕೊಂಡ್ರೆ ನೀವು ಟೇಸ್ಟ್ ನೋಡಿ ಯಾವ ಥರ ಇರ್ತದೆ. ಒಂದು ಚೂರು ಸಪ್ಪೆ ಏನೂ ಆಗೋಲ್ಲ, ಯಾಕೆಂದರೆ ಉಪ್ಪು ಚಿಕನ್ ಮಸಾಲೆ ಎಲ್ಲ ಒಳಕ್ಕೆ ಕ್ಲಿಯರಾಗಿ ಇಳ್ಕೊಂಡಿರುತ್ತೆ. ಇದು ಜಾಸ್ತಿ ಬೇಯಿಸ್ಕೋಬೇಕಾಗಿಲ್ಲ, ಒಂದು 5 ನಿಮಿಷ ಬೆಂದರೆ ಸಾಕಾಗುತ್ತೆ. ನೋಡಿ, 5 ನಿಮಿಷ ಬೆಂದರೆ ನಿಮಗೆ ಸೋಯಾ ಚಾಪ್ಸು ನಿಮಗೆ ರೆಡಿ ಆಗುತ್ತೆ. ನೆಕ್ಸ್ಟ್ ಇದನ್ನು ಲೈಟಾಗಿ ಇದನ್ನು ಫುಲ್ ಜಾಸ್ತಿ ತೊಳಿಬೇಕಾಗಿಲ್ಲ. ಈ ನೀರು ತೆಗೆದ್ಬಿಟ್ಟು ಇನ್ನೊಂದು ಸರ್ತಿ ಲೈಟಾಗಿ ತೊಳೆದ್ರೆ ಸಾಕು, ಯಾಕೆಂದರೆ ಫುಲ್ ತೊಳೆದ್ರೆ ಆ ಉಪ್ಪು ಖಾರ ಟೇಸ್ಟ್ ಎಲ್ಲ ಹೊಂಟೋಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಬೋಟಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಬೋಟಿ ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ 30 ಗ್ರಾಮ್ ಎಣ್ಣೆಗೆ 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 2 ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನಿಮಗೆ ಕ್ಯಾಪ್ಸಿಕಮ್ ಸಿಗಲಿಲ್ಲ ಅಂದರೆ ಬೋಂಡದ ಮೆಣಸಿನ್ಕಾಯಿ ಸಿಗುತ್ತೆ, ಬೋಂಡದ ಮೆಣಸಿನ್ಕಾಯಿ 2 ಹಾಕೊಳ್ಳಿ. ಏಕೆಂದರೆ ಅದು ಇದು ಸ್ಪೀಟು ಬ್ಯಾಲೆನ್ಸ್ ಆಗುತ್ತೆ, ಮತ್ತು ಖಾರನೂ ಕರೆಕ್ಟಾಗಿ ಆಗುತ್ತೆ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಏಕೆಂದರೆ ಮೆಣಸಿನ್ಕಾಯಿ ಇದು ಖಾರ ಗ್ಯಾಸ್ಟ್ರಿಕ್ ಏನಾರ ಇದ್ದರೆ ಗ್ಯಾಸ್ಟ್ರಿಕ್ ಆಗೋಕ್ಕಿಲ್ಲ, ನೀಟಾಗಿ ಅದು ಎಲ್ಲ ಹೊಂಟೋಗುತ್ತೆ. ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಹಣ್ಣು ಹಾಕತ್ತಿದ್ದೀನಿ. ನಾನಿಲ್ಲಿ ಒಂದೇ ಒಂದು ಟೊಮೊಟೊ ಹಣ್ಣು ಕುಯ್ಕೊಂಡಿದ್ದೀನಿ, ಒಂದೇ ಟೊಮೊಟೊ ಹಣ್ಣು ಸಾಕು. ಸಣ್ಣದು ಕುಯ್ಕೊಂಡಿದ್ದೀನಿ, ದಪ್ಪದಾದ್ರೆ ಅರ್ಧ ಹಾಕೊಳ್ಳಿ. ನಾನಿಲ್ಲಿ ಸಣ್ಣದು 5 ಅಂದ್ರೆ 1 ಕುಯ್ಕೊಂಡಿದ್ದೀನಿ.
ನೆಕ್ಸ್ಟ್ ಇದನ್ನು 1 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಹಾಕತ್ತಿದ್ದೀನಿ. ನಾನಿಲ್ಲಿ 2 ದಪ್ಪ ಈರುಳ್ಳಿ ತಗೊಂಡಿದ್ದೀನಿ. ನಿಮಗೆ ಸಣ್ಣ ಹೋದರೆ ಒಂದು 3-4 ಹಾಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಬೇಗ ಸ್ವಲ್ಪ ಫ್ರೈ ಆಗಲಿ ಅಂತ 1/4 ಸ್ಪೂನಷ್ಟು ಉಪ್ಪು ಹಾಕತ್ತಾಯಿದ್ದೀನಿ. ನೋಡಿ ಉಪ್ಪು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಟೋಟಲ್ ಒಂದು 5 ನಿಮಿಷ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ. ಅದಕ್ಕೆ ಇವಾಗ ಕಸ್ತೂರಿ ಮೆಂತ್ಯ ಒಂದು ಸ್ವಲ್ಪ ಹಾಕತ್ತಿದ್ದೀನಿ. ಬೋಟಿ ಚಾಪ್ಸಿಗೆ ಕಸ್ತೂರಿ ಮೆಂತ್ಯ ಹಾಕೊಂಡ್ರೆ ಸೂಪರಾಗಿರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ, ಕೈ ಹೊಡಿತೈತಿ, ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೋಸ್ಕರ ನೋಡಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಓಂಕಾಳು ಆ್ಯಡ್ ಮಾಡ್ತಾಯಿದ್ದೀನಿ. ಓಂಕಾಳು ಆ್ಯಡ್ ಮಾಡೋದ್ರಿಂದ ಟೇಸ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1/4 ಸ್ಪೂನಷ್ಟು ಅಷ್ಟೇ ಓಂಕಾಳು ಹಾಕತ್ತಿರೋದು. ಜಾಸ್ತಿ ಓಂಕಾಳು ಹಾಕ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಇಲ್ಲಿ ನಾನು ಸೋಯಾಬೀನ್ನ ಒಂದು ಸತಿ ಲೈಟಾಗಿ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ. ಯಾಕೆಂದರೆ ಸೋಯಾಬೀನ ಇವಾಗಲೇ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು 1/4 ಭಾಗದಷ್ಟು ನೀರು ಹಾಕೊಳ್ಳಿ, ಅಥವಾ ಒಂದು 30 ml ನೀರು ಹಾಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಇದು ಚಾಪ್ಸ್ ಮಾಡೋದ್ರಿಂದ ಗೊಜ್ಜು ಥರ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಎಲ್ಲ ಬೆಂದಿ ನೀರೆಲ್ಲ ಬಿಟ್ಟಿದೆ. ಇವಾಗ ಬೋಟಿನ ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಆ ಬೋಟಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ 1 kg ಬೋಟಿ ತಗೊಂಡಿದ್ದೆ. ಇಲ್ಲಿ ಅರ್ಧ kg ಐತೆ. ಎಲ್ಲ ಕ್ಲೀನಾಗಿ ತೊಳೆದು ಎಲ್ಲ ಫುಲ್ಲು ರೆಡಿಯಾಗಿ ಇದಕ್ಕೆ ಗಲೀಜೆಲ್ಲ ಹೋಗಿ 600 ಗ್ರಾಮ್ ಬರುತ್ತೆ ಅಷ್ಟೇ. ಈಗ ಸೋಯಾ ಚಾಪ್ಸು ಬೋಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ಸತಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಐತೆ. ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾಗುತ್ತೆ. ನಾನಿಲ್ಲಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾಯಿದ್ದೀನಿ. ನೋಡಿ ಈ ಮನೇಲಿ ಇರುತ್ತಲ್ಲ ಅದರಲ್ಲಿ 1 ಸ್ಪೂನ್ ಹಾಕೊಂಡ್ರೆ ಸಾಕು. ಇಷ್ಟು ಶುಂಠಿ ಬೆಳ್ಳುಳ್ಳಿನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾವಿಲ್ಲಿ ಚಿಕನ್ ಮಸಾಲ ಹಾಕೋಬೇಕಾಗುತ್ತೆ. ನೋಡಿ ಅಲ್ಲಿ ನೀರು ಬಿಟ್ಕೊಂಡಿದೆ ಬೋಟಿ ಬೆಂದಿ. ಇದಕ್ಕೆ ಚಿಕನ್ ಮಸಾಲ ಒಂದು 2 ಸ್ಪೂನ್ ಹಾಕತ್ತಿದ್ದೀನಿ. ನಿಮ್ಮ ಮನೇಲಿ ಇರ್ತಲ್ಲ ಆ ಸ್ಪೂನಲ್ಲಿ 2ರಿಂದ 2.5 ಸ್ಪೂನ್ ಹಾಕೊಳ್ಳಿ. 2 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಬೇಕು ಇನ್ನೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ. ಇವಾಗ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಕಲರ್ ಯಾವ ಥರ ಬಂದಿರುತ್ತೆ ಅಂತ. ಫುಲ್ಲು ಡ್ರೈ ಥರನೇ ಬರುತ್ತೆ. ನೆಕ್ಸ್ಟ್ ಆಮೇಲೆ ನೀರೆಲ್ಲ ಬಿಟ್ಕೊಳುತ್ತಲ್ಲ ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇದೇನು ಹಿಂಗೆ ಡ್ರೈ ಆಗೈತೆ ಅಂತ ನೀವು ತಲೆ ಕೆಡಿಸ್ಕೊಬೇಡಿ. ನೋಡಿ ಆವಾಗ ಒಂದು 1/4 ಭಾಗ ನೀರು ಹಾಕೊಂಡಿದ್ದೆ, ಇವಾಗ ಒಂದು 1/4 ಭಾಗ ನೀರು ಟೋಟಲ್ ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕೊಂಡ್ರೆ ಚೆನ್ನಾಗಿರಲ್ಲ. ನೆಕ್ಸ್ಟ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕತ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅಚ್ಚ ಖಾರದ ಪುಡಿ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಯಾಕೆಂದರೆ ಮುಂಚೆನೇ ಖಾರ ಪುಡಿ ಎಲ್ಲ ಹಾಕೊಂಡಿದ್ದೀವಿ. ಅದಕ್ಕೋಸ್ಕರ ಲೈಟಾಗಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕಾಗುತ್ತೆ. ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ.
ಇದನ್ನು 5 ನಿಮಿಷ ಬೇಯಿಸೋಣ. ಯಾಕೆಂದರೆ ಬೋಟಿ ಎಲ್ಲ ಬೆಂದಿರುತ್ತೆ. ಇಷ್ಟೊತ್ತಿಗೆ ಟೋಟಲ್ ನಿಮಗೆ 20ರಿಂದ 25 ನಿಮಿಷಕ್ಕೆ ನಿಮಗೆ ಬೋಟಿ ಚಾಪ್ಸು ನಿಮಗೆ ಅದ್ಭುತವಾಗಿ ರೆಡಿ ಆಗುತ್ತೆ. ನಿಮಗೆ ಉಪ್ಪು ಖಾರ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಹಾಕೊಳ್ಳಿ. ನಮಗೆ ಪಕ್ಕ ಸರಿಯಾಗಿ ಅನ್ನಿಸ್ತು, ನಾನು ಅದಕ್ಕೆ ಏನೂ ಹಾಕೊಂಡಿಲ್ಲ. ನೋಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹಿಂಗೆ ಮಿಕ್ಸ್ ಮಾಡಿದರೆ ನಿಮಗೆ ಬೋಟಿ ಚಾಪ್ಸು ನಿಮಗೆ ರೆಡಿ ಆಗುತ್ತೆ. ನೋಡಿ ನೀರು ಆದಾಗ ಅದೇ ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಳ್ಳೋಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಬೆಂದಕ್ಕೆ ನೀರು ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಈ ಥರ ನೀಟಾಗಿ ಬೇಯಿಸಿದ್ರೆ ನಿಮಗೆ ರೆಡಿ ಆಗುತ್ತೆ. ಬಲಿ ಫೈನಲ್ ಟಚ್ ನಿಮಗೆ ತೋರಿಸ್ತೀನಿ. ಹೇಗಿಂತ ಇವಾಗ ಸ್ಟವ್ ಆಫ್ ಮಾಡೋಣ. ಒಂದು 10 ನಿಮಿಷ ಬಿಡೋಣ. 10 ನಿಮಿಷ ಬಿಟ್ಟು ನಾನು ತಗೊಂಡಿದ್ದೀನಿ. ನೋಡಿ ಅದ್ಭುತವಾದ ಬೋಟಿ ಚಾಪ್ಸ್ ಯಾವ ಥರ ರೆಡಿ ಆಗೈತೆ ಅಂತ. ನೀವು ಮಾಡಿದ ತಕ್ಷಣವೇ ಬೋಟಿ ಚಾಪ್ಸ್ ತಿನ್ನೋಕೆ ಹೋಗ್ಬೇಡಿ ಅಥವಾ ಬೋಟಿ ತಿನ್ನೋಕೆ ಹೋಗ್ಬೇಡಿ. ಒಂದು 10ರಿಂದ ಅರ್ಧ ಗಂಟೆ 10 ನಿಮಿಷದಿಂದ 30 ನಿಮಿಷ ಗಂಟೆ ಬಿಟ್ಟರೆ ನಿಮಗೆ ಅದು ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅವಾಗ ಸೂಪರ್ ಟೇಸ್ಟ್ ಇರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್